ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಯೂಟ್ಯೂಬ್ ವ್ಲಾಗ್ಗೆ. ಸೊ ಇವತ್ತಿನ ವ್ಲಾಗು ನಾಟ್ ಡೈಲಿ ವ್ಲಾಗ್, ಇದು ಮ್ಯಾನಿಫೆಸ್ಟೇಷನ್ ಒಂದು ಟೆಕ್ನಿಕ್ ವ್ಲಾಗ್ ಆಗಿರುತ್ತೆ. ಸೊ ಯಾವ ಟೆಕ್ನಿಕ್ಕು ಏನ್ ಕತೆ ಅಂತ ತಮ್ಮನೆಲ್ಲ ಸ್ವಲ್ಪ ನೋಡಿದವ್ರಿಗೆ ಐಡಿಯಾ ಇರುತ್ತೆ. ಏನಾದ್ರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬಗ್ಗೆ ಗೊತ್ತಿದ್ರೆ ಚೂರ್ ಐಡಿಯಾ ನಿಮ್ಗೆ ಖಂಡಿತವಾಗ್ಲೂ ಬಂದೇ ಇರುತ್ತೆ ತಮ್ಮನೆಲ್ಲ ನೋಡಿ. ಸೊ ಇವತ್ತು ಈ ಟೆಕ್ನಿಕ್ ನಾನ್ ಬಳಸಿ ನನಗ್ ಬಂದಂತ ರಿಸಲ್ಟ್ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ಈ ಟೆಕ್ನಿಕ್ ನ ಹೆಂಗ್ ಯೂಸ್ ಮಾಡೋದು, ಯಾವೆಲ್ಲ ವಿಚಾರಗಳಿಗೆ ನಾವು ಯೂಸ್ ಮಾಡ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಜೊತೆಗೆ ಏನ್ ಬರಿಬೇಕು ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್. ಫಸ್ಟ್ ಟೈಮ್ ಚಾನಲ್ ಅನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದ್ರೆ ಸಾಕಷ್ಟು ಜನಕ್ಕೆ ಈ ವಿಡಿಯೋ ರಿಕ್ವೈರ್ಮೆಂಟ್ ಇರುತ್ತೆ, ಅಂತವ್ರಿಗೆ ಶೇರ್ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ದ್ರೆ ಬೇರೆ ಯಾರಿಗಾರು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಸೊ ಅವ್ರಿಗೆ ಈ ವ್ಲಾಗ್ ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ನಿಮ್ಗೇನಾದ್ರು ಈ ಟೆಕ್ನಿಕ್ ನ ಬಳಸಿ ಏನಾದ್ರು ರಿಸಲ್ಟ್ ಬಂದಿದ್ರೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ. ಬಿಕಾಸ್ ಸಾಕಷ್ಟು ಜನಕ್ಕೆ ಕಮೆಂಟ್ ಅಲ್ಲಿ ಒಂದು ಕಮೆಂಟ್ ಕೆಲವ್ರ ಲೈಫ್ ನೇ ಬದಲಾಯಿಸಬಹುದು, ಅಥವಾ ಕೆಲವ್ರಿಗೆ ನೆಗೆಟಿವ್ ಕೂಡ ಪಾಸ್ ಕೂಡ ಮಾಡ್ಬೋದು. ಸೊ ಪ್ಲೀಸ್ ನಿಮ್ಗೆ ಏನಾದ್ರು ರಿಸಲ್ಟ್ ಬಂತು ಅಂದ್ರೆ ನನಗೆ ಪರ್ಸನಲಿ ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ಈ ವಿಡಿಯೋ ಕಮೆಂಟ್ ಅಲ್ಲಿ ಬಂದು ನೀವು ತಿಳಿಸ್ಕೊಟ್ರೆ ಸಾಕಾಗುತ್ತೆ, ಅಂಡ್ ತುಂಬಾ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ ಕೂಡ. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್. ಸೊ ವಿಡಿಯೋನ ಫುಲ್ ಆಗಿ ನೋಡೋದನ್ನ ಮರಿಬೇಡಿ, ಅರ್ಧಂಬರ್ಧಂ ವಿಡಿಯೋ ನೋಡಿ ಕ್ವಶನ್ ಮಾಡಬೇಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಸೊ 555 ಟೆಕ್ನಿಕ್ ಅಥವಾ 55 ಟೆಕ್ನಿಕ್ ಅಂತಾನು ಹೇಳ್ತಾರೆ. ಸೊ ಈ ಟೆಕ್ನಿಕ್ ನ ವಿಡಿಯೋ ಮಾಡ್ಬೇಕು ಅಂತ ಫಸ್ಟ್ ತುಂಬಾ ದಿನದಿಂದ ಅನ್ಕೋತಿದ್ದೆ, ಆಯ್ತಾ. ಫಾರ್ ಸಮ್ ರೀಸನ್ ಸ್ವಲ್ಪ ಡಿಲೇ ಆಗ್ತಾ ಬಂದು, ನಾನ್ ಸ್ವಲ್ಪ ಬ್ಯುಸಿ ಆದೆ ನನ್ನ ಕೆಲ್ಸಗಳಲ್ಲಿ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಬಟ್ ಈ ವಿಡಿಯೋ ಮಾಡಕ್ಕೆ ನಂಗೆ ಸಾಕಷ್ಟು ಸೈನ್ಸ್ ಸಿಗ್ತಾ ಹೋಗ್ತಾ ಇತ್ತು. ಯಾವ್ದೋ ವಿಡಿಯೋ ನೋಡ್ಬೇಕಾದ್ರೆ ದಿಸ್ ದ ಗುಡ್ ಟೆಕ್ನಿಕ್, ಯೂಸ್ ಮಾಡ್ಬೋದು ನೀವು, ಹಂಗೆ ಹಿಂಗೆ ಅಂತ ಸಾಕಷ್ಟು ನನಗೆ ಪದೇ ಪದೇ ಒಂಥರ ಸೂಚನೆ ಬರ್ತಾ ಇತ್ತು ಯೂನಿವರ್ಸ್ ಕಡೆಯಿಂದ ಅಂತ ಹೇಳ್ಬೋದು. ಸೊ ಹಂಗಾಗಿ ಇದು ಒಂಥರ ಓಕೆ, ದಿಸ್ ಇಸ್ ದ ರೈಟ್ ಟೈಮ್. ಬಿಕಾಸ್ ಯಾರಿಗೂ ಈ ವಿಡಿಯೋ ಬೇಕಾಗಿದೆ, ನನಗೂ ಒಂಥರ ಈ ವಿಡಿಯೋ ಮಾಡುವಂತ ಇನ್ನರ್ ಫೀಲಿಂಗ್ ಅಂತ ಹೇಳ್ತಾರಲ್ಲ, ಏನಾದ್ರೂ ಹೇಳ್ಕೋಬಹುದು, ಅದು ಪದೇ ಪದೇ ಹೇಳ್ತಾನೆ ಇತ್ತು. ಫಸ್ಟ್ ನಾನು ಡಿಸೈಡ್ ಮಾಡಿದ್ದೆ ಮಾಡ್ಬೇಕು, ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ಬ್ಲಾಗ್ ಇದೇ ಆಗಿರ್ಬೇಕು ಅಂತ. ಬಟ್ ಈ ವಿಡಿಯೋ ಮಾಡಕ್ಕೆ ಸ್ವಲ್ಪ ಹಂಗೆ ಆ ಕಡೆ ಈ ಕಡೆ ಆಗ್ತಿತ್ತು ನನ್ನ ಬಿಸಿ ಸ್ಕೆಡ್ಯೂಲ್ ಇದ್ರಿಂದಾಗಿ. ಸೊ ಹಂಗಾಗಿ ಫೈನಲಿ ಈ ವಿಡಿಯೋ ಮಾಡಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ಮೋಟಿವೇಶನ್ ಸಿಕ್ಸ್. ಯಾವ್ದೋ ಒಂದು ವಿಡಿಯೋ ನೋಡ್ಬೇಕಾದ್ರೆ, ಪಾಡ್ಕಾಸ್ಟ್ ನೋಡ್ಬೇಕಾದ್ರೆ ಈ ಟೆಕ್ನಿಕ್ ಹಂಗೆ ಹಿಂಗೆ ಅಂತೆಲ್ಲ ವಿಚಾರ ಬಂತು. ದೆನ್ ಮತ್ತೆ ಅನ್ಕೊಂಡು ಇವತ್ತು ಏನಾದ್ರೂ ಆಗ್ಲಿ ಫಸ್ಟ್ ಈ ವಿಡಿಯೋನ ಮಾಡಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು, ಸೊ ಹಂಗಾಗಿ ನಿಮ್ ಮುಂದೆ ಇದ್ದೀನಿ. ಸೊ ಹೇಳ್ಕೊಡ್ತೀನಿ ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ 555 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಹೆಂಗ್ ಯೂಸ್ ಮಾಡೋದಪ್ಪ, ಇದಾದ್ಮೇಲೆ ನನ್ನ ಸಕ್ಸಸ್ ಸ್ಟೋರಿ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ. ಫಸ್ಟ್ 555 ಮ್ಯಾನಿಫೆಸ್ಟೇಷನ್ ಹೆಂಗ್ ಯೂಸ್ ಮಾಡೋದು ಅಂತ ಹೇಳ್ತೀನಿ. ನಿಮ್ಗೆ ಯಾವ್ದಾದ್ರು ಒಂದು ಗೋಲ್ ನ ನಿಮ್ ಲೈಫ್ ಅಲ್ಲಿ ಚೂಸ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಅಫರ್ಮೇಶನ್ ಆಮೇಲೆ ಹೇಳ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ. ನನ್ನ ಪ್ರಕಾರ ಹೊಸ ಬುಕ್ ಆದ್ರೂ ಯೂಸ್ ಮಾಡಿ, ಅಥವಾ ನಿಮ್ಮ ಹತ್ರ ಏನಾದ್ರು ಗ್ರಾಟಿಟ್ಯೂಡ್ ಡೈಲಿ ಬರೆಯೋರ್ ಅಭ್ಯಾಸ ಇದ್ರೆ ಅದೇ ಬುಕ್ ಅಲ್ಲಿ ಲಾಸ್ಟ್ ಒಂದು ಫ್ಯೂ ಪೇಜಸ್ ನ ಬಿಟ್ಬಿಟ್ಟು ಒಂದು 10 ಪೇಜಸ್ ಅದಕ್ಕೆ ಅಂತ ಬಿಟ್ಟು ಅಲ್ಲಿಂದ ಕೂಡ ನೀವು ಶುರು ಮಾಡ್ಬೋದು. ಅಥವಾ ನೀವೇನಾದ್ರೂ ಪ್ರತಿ ಸಲ ಯಾವ್ದಾದ್ರು ಯೂಟ್ಯೂಬ್ ವಿಡಿಯೋಸ್ ನೋಡಿ ಟೆಕ್ನಿಕ್ಸ್ ನೆಲ್ಲ ಬಳಸೋರಾಗಿದ್ರೆ ಅದಕ್ಕೆ ಅಂತ ಏನಾದ್ರು ಟೆಕ್ನಿಕ್ಸ್ಗೆ ಅಂತ ಸಪ್ರೇಟ್ ಬುಕ್ ಇಟ್ಟಿದ್ರೆ ಅದ್ರಲ್ಲಿ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಫಸ್ಟ್ಲಿ ಬ್ಲೂ ಅಥವಾ ಬ್ಲಾಕ್ ಪೆನ್ ನೀವು ಬಳಸಬಹುದು ಇಲ್ಲಿ, ಓಕೆನಾ. ಸೊ ಒಂದ್ ಬುಕ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಡೇಟ್ ಹಾಕೊಳ್ಳಿ. 5 ಡೇಸ್ ನೀವು ಇದಕ್ಕೆ ಅಂತ ಎತ್ತಿಡ್ಬೇಕಾಗುತ್ತೆ, ಓಕೆನಾ. ಸೊ ಒಂದು ಗೋಲ್ ನ ಇಲ್ಲಿ ನೀವು 55 ಸಲ ಬರಿಬೇಕು. ನೆಕ್ಸ್ಟ್ 5 ಡೇಸ್ ವರೆಗೂ ಕಂಟಿನ್ಯೂಸ್ ಆಗಿ ಬರಿಬೇಕಾಗುತ್ತೆ. ಸೊ ಬರಿಬೇಕಾದ್ರೆ ಪದೇ ಪದೇ ಎದ್ದೋಗೋದು, ಒಂದ್ 10 ನಿಮಿಷ ಬಿಟ್ಟು ಬರೆಯೋಣ ಬಿಡು ಅಂತ ಬಿಟ್ಬಿಡೋದು, ಆ ತರದೆಲ್ಲ ಮಾಡಂಗಿಲ್ಲ, ಓಕೆನಾ. ಕುತ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ನೀವು 55 ಸಲ ನಿಮ್ಮ ಗೋಲ್ ನ ಬರೀಲೇಬೇಕು. ಮಧ್ಯದಲ್ಲಿ ಎದ್ದೋಗಂಗಿಲ್ಲ. ಓಕೆ, ನೀವು ಕೇಳ್ಬೋದು ಕೈ ನೋವು ಬಂದ್ರೆ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಕೈ ನೋವು ಬಂದ್ರೆ ಪರವಾಗಿಲ್ಲ, ಟೇಕ್ 5 to 7 seconds ಬ್ರೇಕ್, ಓಕೆನಾ. ಪೆನ್ ಅಲ್ಲೇ ಸ್ವಲ್ಪ ತಿಟ್ಬಿಟ್ಟು ಬ್ರೇಕ್ ತಗೊಳ್ಳಿ. ಜಸ್ಟ್ ಈ ತರ ಏನಾದ್ರು ಮೂಮೆಂಟ್ ನ ಮಾಡಿ ನಿಮ್ ಕೈಗೆ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ಮತ್ತೆ ಕೂತಲ್ಲೇ ಮತ್ತೆ ಎದ್ದೋಗ್ಬಿಟ್ಟು 5 seconds ಎದ್ಬಿಟ್ಟು ಬರೋದಲ್ಲ, ಅಲ್ಲೇ ಕೂತ್ಕೊಂಡು ಸೊ ಒಂದು 5 seconds 10 seconds ಬ್ರೇಕ್ ತಗೊಂಡು ಮತ್ತೆ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ಏನ್ ಬರಿಬೇಕು ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಫಸ್ಟ್ ಕ್ಲಾರಿಟಿ ತಗೊಳ್ಳಿ. ಜಾಬ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಲವ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅಥವಾ ಕರಿಯರ್ ಆಗಿರ್ಬೋದು, ಅಥವಾ ಏನೋ ದೊಡ್ಡ ಮನೆ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು, ಕಾರ್ ಮಾಡ್ತಿರ್ಬೋದು, ಒಳ್ಳೊಳ್ಳೆ ಆಪರ್ಚುನಿಟೀಸ್ ನ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು, ಎನಿಥಿಂಗ್. ಸೊ ಯಾವ್ದಾದ್ರು ಒಂದು ಡ್ರೀಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ, ಸೊ ಅಫರ್ಮೇಶನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ದಯವಿಟ್ಟು 2 ರಿಂದ 3 ರಿಂದ 4 ಲೈನ್ ಇರುವಂತ ಅಫರ್ಮೇಶನ್ ಸೆಲೆಕ್ಟ್ ಮಾಡಬೇಡಿ. ಬಿಕಾಸ್ ತುಂಬಾನೇ ಕಷ್ಟ ಬರೆಯೋದು, 55 ಸಲ ಬರೆಯೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ನಿಜವಾಗ್ಲೂ ನಿಮ್ಗೆ
ಎಷ್ಟು ಫೀಲ್ ಇದೆ ಒಳಗಡೆಯಿಂದ ನಾನು ಬರಿತೀನಿ ಅನ್ನೋದಾದ್ರೆ ಖಂಡಿತವಾಗ್ಲೂ ಬರಿಬೋದು, ಯಾವ್ದೇ ತರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ನಾನ್ ಎಕ್ಸ್ಪೀರಿಯನ್ಸ್ ಮಾಡಿರೋದು ಆ ತರ ಬೇಡ ಅಂತ ಹೇಳ್ತೀನಿ. ಸೊ ಯಾಕಂದ್ರೆ ಜಸ್ಟ್ ಒನ್ ಲೈನ್ ಇರುತ್ತೆ ತಗೊಳ್ಳಿ. ಎಕ್ಸಾಂಪಲ್, ಜಾಬ್ಗೆ ಮ್ಯಾನಿಫೆಸ್ಟ್ ಮಾಡ್ತಿರೋರಾದ್ರೆ ಐ ಹ್ಯಾವ್ ಮೈ ಡ್ರೀಮ್ ಜಾಬ್, ಐ ಆಮ್ ಅರ್ನಿಂಗ್ 50K ಸ್ಯಾಲರಿ ಎವ್ರಿ ಮಂತ್, ಅಥವಾ ಪರ್ ಮಂತ್ PM ಅಂತ ಹಾಕೊಂಡ್ರು ನಡೆಯುತ್ತೆ, ಪರ್ ಮಂತ್. ಓಕೆ, ನೆಕ್ಸ್ಟ್ ಕಮ್ಸ್ ಟು ರಿಲೇಶನ್ಶಿಪ್. ಐ ಹ್ಯಾವ್ ಮ್ಯಾರಿಡ್ ಟು ಮೈ ಡ್ರೀಮ್ ಪಾರ್ಟ್ನರ್, ಅಥವಾ ಐ ಆಮ್ ಹ್ಯಾಪಿಲಿ ಸೆಟಲ್ಡ್ ವಿತ್ ಮೈ ಡ್ರೀಮ್ ಪಾರ್ಟ್ನರ್ ಅಂತಾನು ಬರಿಬಹುದು, ಜಸ್ಟ್ ಒನ್ ಲೈನ್. I am receiving unexpected money every day. Unexpected money comes to me easily and effortlessly. ಈ ತರ ಒನ್ ಲೈನ್ ಇರೋದನ್ನ ತಗೊಳ್ಳಿ. ಐ ಆಮ್ ಸೋ ಹೆಲ್ದಿ, ಈ ತರ ತಗೊಳ್ಳಿ. ಸೊ ಅದಾದ್ಮೇಲೆ ಐ ಆಮ್ ನ್ಯಾಚುರಲಿ ಗೇನಿಂಗ್ ವೆಯ್ಟ್ ಅಂತ ಹಾಕೋಬಹುದು. ನಾನು ವೆಯ್ಟ್ ಗೇನ್ ಮಾಡ್ತಿರೋರು, ಅಥವಾ ಐ ಆಮ್ ನ್ಯಾಚುರಲಿ ಲೂಸಿಂಗ್ ಮೈ ವೆಯ್ಟ್ ಅಂತನಾದ್ರೂ ಬರಿಬಹುದು. ದಟ್ಸ್ ಅಪ್ ಟು ಯು. ಸೊ ಈ ತರ ಒನ್ ಲೈನ್ ಇರೋದನ್ನ ಮಾತ್ರನೇ ಚೂಸ್ ಮಾಡ್ಕೊಳ್ಳಿ. ಬಿಕಾಸ್ 55 ಸಲ ಬರೆಯೋದು ಅಷ್ಟು ಈಸಿ ಆಗಿರಲ್ಲ ನಿಮ್ಗೆ. ಸೊ ಹಂಗಾಗಿ ಹೊಸ ಬುಕ್ ತಗೊಳ್ತೀರಾ, ಒಂದು ಬ್ಲೂ ಅಥವಾ ಬ್ಲಾಕ್ ಪೆನ್ ತಗೋತೀರಾ, ಒಂದು ಲೈನ್ ಇರುವಂತ ಅಫರ್ಮೇಶನ್ ಸೆಲೆಕ್ಟ್ ಮಾಡ್ಕೊಂಡು 55 ಟೈಮ್ಸ್ ಒಂದೇ ಶಾರ್ಟ್ ಅಲ್ಲಿ ಕುತ್ಕೊಂಡು ಬರ್ದು ಎದ್ದೊಳ್ಬೇಕು. ಮಧ್ಯದಲ್ಲಿ ಒಂದು 5 to 10 seconds ಕೂತಲ್ಲೇ ಬ್ರೇಕ್ ತಗೊಳ್ಳಿ. ಅದ್ ಬಿಟ್ಟು ಎದ್ದೋಗೋದು, ನೀರ್ ಕುಡಿಯೋದು, ಮತ್ತೆ ಬರೋದು, ಆ ತರದ್ ಏನೂ ಮಾಡೋ ತರ ಇಲ್ಲ. ಅಂಡ್ ಅದಾದ್ಮೇಲೆ ಸೊ 5 days ನೀವು ಒನ್ ಟೈಮ್ನ ಏನಪ್ಪ ಫಿಕ್ಸ್ ಮಾಡ್ಕೊಳ್ಳಿ. ಎಕ್ಸಾಂಪಲ್, ನಾನು ಯಾವ ತರ ಮಾಡಿದೆ ಅಂದ್ರೆ ಅರ್ಲಿ ಮಾರ್ನಿಂಗ್ 3:30 ಒಳಗಡೆ ಎದ್ದೊಳ್ತಿದ್ದೆ ಅಲಾರಾಮ್ ಇಟ್ಕೊಂಡು. ಆ ಟೈಮಲ್ಲಿ ಮಾಡ್ತಿದ್ದೆ. ಬಿಕಾಸ್ ನಾನು ಆಫೀಸ್ ಹೋಗಿ ಬಂದು ಆ ಟೈಮ್ ಮ್ಯಾಚ್ ಆಗ್ತಿರ್ಲಿಲ್ಲ. ಬಿಕಾಸ್ ಆಚೆಗೆ ಹೋದ್ವಿ ಅಂದ್ರೆ ಸಾಕಷ್ಟು ಎನರ್ಜಿ ನಮ್ಮಲ್ಲಿ ಇರುತ್ತೆ, ಅದು ಬೇರೆಯವ್ರ ಎನರ್ಜಿ ನಮಗ್ ಬರ್ತಿರುತ್ತೆ, ಸಾಕಷ್ಟು ಟಯರ್ಡ್ ಆಗ್ತೀವಿ. ಸೊ ಅದೆಲ್ಲ ನನಗ್ ಬೇಡವಾಗಿತ್ತು, ಪ್ಯೂರ್ ಎನರ್ಜಿ ಇರ್ಬೇಕು. ಬೆಳಗ್ಗೆ ಎದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಲ್ವಾ. ಸೊ ಹಂಗಾಗಿ ಅಂತ ಒಳ್ಳೆ ಮುಹೂರ್ತದಲ್ಲಿ ಎದ್ದು ನಮ್ಮ ಮನ್ಸಿಗೆ ಖುಷಿ ಆಗೋ ಕೆಲ್ಸಗಳನ್ನ ನಾವು ಮಾಡ್ಬೇಕು. ಆ ಟೈಮ್ನ ನಾನ್ ಚೂಸ್ ಮಾಡಿದ್ದು. ಅಂಡ್ 5 days ಕಂಟಿನ್ಯೂಸ್ ಆಗಿ ಮಾಡಿದೆ. ಮೇ ಬಿ ನಾನು ಫ್ರೈಡೆಯಿಂದ ಸ್ಟಾರ್ಟ್ ಮಾಡೋದು, ಮಂಡೆಯಿಂದ ಸ್ಟಾರ್ಟ್ ಮಾಡೋದು ನೆನಪಿಲ್ಲ ನನಗೆ. ಸೊ ಆ ಒಂದು ಮಂಡೆಯಿಂದ ತಗೊಂಡ್ರೆ ಫ್ರೈಡೇವರೆಗೂ ಬರೀತೀರಾ 5 days, ಕರೆಕ್ಟ್ ಅಲ್ವಾ? ಫ್ರೈಡೆ ಅಂತ ತಗೊಂಡ್ರೆ ನೆಕ್ಸ್ಟ್ ವೆಡ್ನೆಸ್ಡೇವರೆಗೂ ಅಥವಾ ಟ್ಯೂಸ್ಡೇವರೆಗೂ ಕಂಟಿನ್ಯೂಸ್ ಆಗಿ ಬರೀತೀರಾ. ಸೊ ಹಂಗೆ ಸ್ಟಾರ್ಟ್ ಮಾಡಿ, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ 5 days ಕಂಟಿನ್ಯೂಸ್ ಆಗಿ ನಾನು ಬರಿಬೇಕು, ನನ್ನ ಟೈಮಿಂಗ್ಸ್ ನ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೋಬೇಕು ಅನ್ನೋದು ನಿಮ್ಗೊಂದು ರಿಮೈಂಡರ್ ತರ ಇರುತ್ತೆ. ಇದಾದ್ಮೇಲೆ ನಾವು ಪೀರಿಯಡ್ ಟೈಮಲ್ಲಿ ಇದು ಮಾಡ್ಬೋದಾ ಅಂತ ಕೇಳೋರು ಇದ್ದೀರಾ. ಪೀರಿಯಡ್ ಅಂತ ಏನೂ ಮ್ಯಾಟ್ರ್ ಇಲ್ಲ. ಬಟ್ ಪೀರಿಯಡ್ ಟೈಮಲ್ಲಿ ನಾನು ರೆಕಮೆಂಡ್ ಮಾಡಲ್ಲ. ಬಿಕಾಸ್ ನಾನು ಯಾವತ್ತೂ ಪೀರಿಯಡ್ ಟೈಮಲ್ಲಿ ಮಾಡಲ್ಲ. ಬಿಕಾಸ್ ಆ ಟೈಮಲ್ಲಿ ನನ್ನ ಬಾಡಿಗೆ ಸಾಕಷ್ಟು ರೆಸ್ಟ್ ನಾನು ಕೊಡ್ಬೇಕಾಗುತ್ತೆ. ಫಾರ್ XYZ ರೀಸನ್, ಪೇನ್ ಇರ್ಬೋದು, ಇನ್ನೊಂದಿರ್ಬೋದು. ಸೊ ಹಂಗಾಗಿ ಸೊ ಪೀರಿಯಡ್ ಟೈಮಲ್ಲಿ ನಿಮ್ಗೆ ನಿಜವಾಗ್ಲೂ ಏನು ಪೇನ್ ಇಲ್ಲ, ಯು ಆರ್ ಸೋ ಕಂಫರ್ಟಬಲ್ ಅನ್ನೋದಾದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಅಥವಾ ಇಲ್ಲ ನನ್ಗೆ ಅಷ್ಟು ಬೇಡ ಅಂದ್ರೆ ಪೀರಿಯಡ್ ಟೈಮ್ನ ಮುಗ್ದಾದ್ಮೇಲೆ ನಿಮ್ ಟೈಮ್ಗೆ ಸೆಟ್ ಮಾಡ್ಕೊಳ್ಳಿ. ಅರ್ಲಿ ಮಾರ್ನಿಂಗ್ ಎದ್ದು ಬರೀತರ ಒಳ್ಳೇದು, ಪೀಸ್ ಆಫ್ ಮೈಂಡ್ ಇರುತ್ತೆ, ಒಳ್ಳೆ ಫ್ರೆಶ್ ಏರ್ ಬರ್ತಿರುತ್ತೆ. ವಿಂಡೋ ಎಲ್ಲ ಓಪನ್ ಮಾಡ್ಬಿಟ್ಟು ಒಳ್ಳೆ ಫ್ರೆಶ್ ಏರ್ ಅಲ್ಲಿ ಕುತ್ಕೊಂಡ್ ಬರಿದ್ರೆ ಆ ಫೀಲೇ ಬೇರೆ. ಸೊ ಅದನ್ನು ಕೂಡ ಚೂಸ್ ಮಾಡ್ಬೋದು. ಅಥವಾ ನೈಟ್ ಮಲ್ಗೋಕ್ ಮುಂಚೆ ನೀವು ಈ ಬುಕ್ ಅಲ್ಲಿ 55 ಟೈಮ್ಸ್ ನನ್ನ ಗೋಲ್ ನ ಬರಿತೀನಿ ಅಂದ್ರೆ ಅದನ್ನೂ ಸಹ ನೀವು ಮಾಡ್ಬೋದು, ತೊಂದರೆ ಇಲ್ಲ. ಇಟ್ಸ್ ಅಪ್ ಟು ಯು. ಟೈಮಿಂಗ್ಸ್ ಬಟ್ ಸೆಟ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಟೈಮಿಂಗ್ಸ್ ನ ಸೆಟ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಓಕೆನಾ? ಸೊ ಇದು ಈ ಟೆಕ್ನಿಕ್ ನ ಮಾಡುವಂತ ವಿಧಾನ. ಸೊ ಪ್ರತಿ ಸಲ ಪ್ರತಿ ಒಂದು 1, 2, 3 ನಂಬರ್ ಹಾಕಿ ಬರಿತಿರಲ್ವಾ, ಆ ಪ್ರತಿ ಸಲ ಬರಿಬೇಕಾದ್ರು ನಿಜವಾಗ್ಲೂ ಡೀಪ್ ಆಗಿ ಫೀಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಎಕ್ಸಾಂಪಲ್ಸ್, ಇವಾಗ ಹ್ಯಾವ್ ಮೈ ಡ್ರೀಮ್ ಜಾಬ್ ಅಂತ ಬರ್ದಿರ್ತೀರಾ, ನಿಜವಾಗ್ಲೂ ಫೀಲ್ ಮಾಡ್ತಿದ್ದೀರಾ? ಯೂನಿವರ್ಸಿಗೆ ಗೊತ್ತಾಗ್ಬೇಕಲ್ಲ ನಿಜವಾಗ್ಲೂ ನನ್ನ ಏನಪ್ಪಾ ಫೀಲ್ ಮಾಡಿ ಬರಿತಿದ್ದಾಳೆ, ಓಕೆ ಅವಳ ಹತ್ರ ಆಲ್ರೆಡಿ ಇದೆ ಅನ್ನೋ ಮನಸ್ಥಿತಿಯಲ್ಲಿ ಬರಿತಿದ್ದಾಳೆ ಅಂದ್ರೆ ನಾನು ಅವಳಿಗೆ ಕೊಡೋದ್ರಲ್ಲಿ ಅರ್ಥ ಇದೆ. ಅವಳು ಏನು ಫೀಲ್ ಮಾಡ್ತಿಲ್ಲ, ಯಾರೋ ಒಬ್ರು ವಿಡಿಯೋ ಹಾಕಿದ್ರು ಯೂಟ್ಯೂಬ್ ಅಲ್ಲಿ ನೋಡ್ದೆ, ಹೊಸ ಬುಕ್ ತಗೊಂಡೆ, ಪೆನ್ ತಗೊಂಡೆ, ಬರಿತಾ ಇದೀನಿ, ಏನೂ ಅರ್ಥ ಇಲ್ಲ. ಸೊ ಹಂಗಾಗಿ ಸೊ ಬರಿಬೇಕಾರೆ ಪ್ಲೀಸ್ ಫೀಲ್ ಇಟ್. ನೀವ್ ಎಷ್ಟಾಗುತ್ತೋ ಅಷ್ಟು ಫೀಲ್ ಮಾಡಿ. ಆ ಮುಖದಲ್ಲಿ ಸ್ಮೈಲ್ ಇರ್ಲಿ, ಎಕ್ಸೈಟ್ಮೆಂಟ್ ಇರ್ಲಿ. ಸೊ ಅವಾಗ್ಲೇ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದ್ ಎಂತ ಚಿಕ್ಕ ವಿಚಾರಕ್ಕಾದ್ರೂ ಮಾಡಿ, ದೊಡ್ಡ ವಿಚಾರಕ್ಕಾದ್ರೂ ಮಾಡಿ ಆಗುತ್ತೆ. 5 days ಮಾತ್ರ ಕಂಟಿನ್ಯೂಸ್ ಆಗಿ 55 ಟೈಮ್ಸ್ ನೀವು ಇದನ್ನ ಬರಿಬೇಕಾಗುತ್ತೆ. ಓಕೆನಾ? ಆಫ್ಟರ್ 5 days ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಒಂದು ಕ್ವಶನ್ ಮಾರ್ಕ್ ನಿಮ್ಗೆ. ಸೊ ಏನೂ ಮಾಡಂಗಿಲ್ಲ, ಆ ಬುಕ್ ನ ನೀಟಾಗಿ ಎತ್ತಿಡಿ, ಅರ್ದು ಬಿಸಾಕೋದು ಅವೆಲ್ಲ ಏನು ಮಾಡ್ಬೇಡಿ. ನನ್ನ ನೀವು ಕೇಳೋದಾದ್ರೆ ನಾನು ಎಲ್ಲಾನು ಎತ್ತಿಟ್ಕೋತೀನಿ. ಬಿಕಾಸ್ ಒಂದ್ 10 ವರ್ಷ ಆದ್ಮೇಲೆ ಕುತ್ಕೊಂಡು ನೋಡಿದಾಗ ನನ್ನ ಲೈಫಲ್ಲಿ ಏನ್ ಅಚೀವ್ ಮಾಡಿದ್ದೆ, ಏನ್ ಟೆಕ್ನಿಕ್ ನ ಬೆಳೆಸಿದ್ದೆ, ಅಥವಾ ಏನ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಂಡಿದ್ದೆ, ಹೆಂಗ್ ಅಚೀವ್ ಮಾಡಿದೆ ಅನ್ನೋದನ್ನ ಕುತ್ಕೊಂಡು ನೋಡಿದಾಗ ನಮ್ಗೆ ನಿಜವಾಗ್ಲೂ ಖುಷಿ ಆಗ್ತದೆ. ದಟ್ ಇಸ್ ಆರ್ ಅಚೀವ್ಮೆಂಟ್ಸ್ ಅಲ್ವಾ? ಸೊ ಹಂಗಾಗಿ ನಾನು ಅದನ್ನ ಹಂಗೆ ಸೇವ್ ಮಾಡಿ ಎತ್ತಿಟ್ಕೋತೀನಿ. ಬಟ್ ಇದ್ರ ಮೇಲೆ ನಿಮ್ಗೆ ಇಷ್ಟ. ಸೊ ಅದನ್ನ ಬುಕ್ನ ಹಂಗೆ ಇಟ್ಕೊಂಡ್ರು ನಡೆಯುತ್ತೆ, ಇಟ್ಕೊಳ್ದೆ ಇದ್ರು ನಡೆಯುತ್ತೆ, ತೊಂದರೆ ಇಲ್ಲ. ಸೊ ಇದಾದ್ಮೇಲೆ ಸೊ ಅದನ್ನ 5 days
ಬರಿತೀರಾ, ಬರ್ದಾದ್ಮೇಲೆ ಮರ್ತೋಗಿ ಅಷ್ಟೇ, ಮುಗೀತು ನಿಮ್ ಕೆಲಸ ಮುಗೀತು. 5 days ವರ್ಗು ಮಾತ್ರ ತುಂಬಾ ಡೀಪ್ ಆಗಿ ಫೀಲ್ ಮಾಡಿ ಬರೀರಿ, ಅದು ತುಂಬಾನೇ ಇಂಪಾರ್ಟೆಂಟ್ ನಿಮ್ಗೆ. ಸೊ ಆ 55 times ಬರ್ದಾದ್ಮೇಲೆ ಸ್ವಲ್ಪ ಟೈಮ್ ಇತ್ತು ಅಂದ್ರೆ ನೀವು ವಿಜುವಲೈಸ್ ಕೂಡ ಮಾಡ್ಬೋದು, ಇಟ್ಸ್ ಹ್ಯಾಪ್ನಿಂಗ್ ಅನ್ನೋ ತರ. ಸೊ ಮೈಂಡ್ ಅಲ್ಲಿ ಆರಾಮಾಗಿ ಒಂದು 2 minutes ಕೂತ್ಕೊಂಡು ಕಣ್ ಮುಚ್ಕೊಂಡು ಆರಾಮಾಗಿ ವಿಜುವಲೈಸ್ ಮಾಡಿ. ಇನ್ನೇನ್ ಮಲ್ಕೊಳಕ್ ಹೋಗ್ತಾರೆ, ನಾನು ಬರ್ದಾದ್ಮೇಲೆ ಮಲ್ಕೋತಿದ್ದೆ ಆಯ್ತಾ, ನಾನು ಬರ್ದಾದ್ಮೇಲೆ ಎದ್ದು ಕೆಲಸ ಮಾಡ್ತಿದ್ದೆ ಅಲ್ಲ, ಬರ್ದ್ಬಿಟ್ಟು ಹೋಗಿ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಡ್ತಿದ್ದೆ. ಸೊ ಅದಕ್ಕೋಸ್ಕರ ನೀವು ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ಅರ್ಲಿ ಮಾರ್ನಿಂಗ್ ಏನಾದ್ರು ಬರೆಯೋರಾಗಿದ್ರೆ 3:30 ಎದ್ದು ಬರೆಯೋರಾಗಿದ್ರೆ ಸಜೆಸ್ಟ್ ಮಾಡ್ತಿರೋದು ಇದನ್ನ. ನಾನು ಮಲ್ಕೋತಿದ್ದೆ, ಆ ಮಲ್ಕೊಳ್ಳೋ ಟೈಮಲ್ಲಿ ವಿಜುವಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಇವಾಗ ಏನ್ ಬರ್ದಿರ್ತಿರಲ್ಲ ಅದನ್ನ ವಿಜುವಲೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಆ ತರ ಮಾಡ್ತಿದ್ದೆ. ವಿಜುವಲೈಸ್ ಮಾಡ್ಲೇಬೇಕಂತ ಕೇಳ್ತೀರಾ? ಖಂಡಿತವಾಗ್ಲೂ ಇಲ್ಲ, ಬಟ್ ಬರೀಬೇಕಾದ್ರೆ ಮಾತ್ರ ಫೀಲಿಂಗ್ ಇಟ್ಕೊಂಡೇ ಬರೀರಿ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ. ಓಕೆ, ಸೊ ಐ ಹೋಪ್ ಇದ್ರ ರಿಲೇಟೆಡ್ ಎಲ್ಲಾ ಕ್ವಶನ್ಸ್ ನಾನು ನಿಮ್ಗೆ ಕ್ಲಾರಿಫೈ ಮಾಡಿದ್ದೀನಿ ಅಂತ ಅನ್ಕೊಂಡಿದೀನಿ. ಓಕೆನಾ? ನೆಕ್ಸ್ಟ್ ಕಮ್ಸ್ ಟು ಮೈ ಸಕ್ಸಸ್ ಸ್ಟೋರಿ. ಓಕೆ, ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದು ಬಂದು April 25th ಫ್ರೈಡೆ ಇಂದ ಸ್ಟಾರ್ಟ್ ಮಾಡಿದ್ದು. ಓಕೆನಾ? 1 second, ಡೇಟ್ ಕಾಣಿಸ್ತದೆ ಅನ್ಸುತ್ತೆ, ಅಂಡ್ day 1 ಇದು. ಸೊ ನಾನು ಏನ್ ಬರ್ದಿದ್ದೀನಿ ಅಂದ್ರೆ, ಐ ಆಮ್ ಹ್ಯಾಪಿಲಿ ಮ್ಯಾನಿಫೆಸ್ಟಿಂಗ್ ಫಿನಾನ್ಷಿಯಲ್ ಫ್ರೀಡಮ್. ಐ ಆಮ್ ಹ್ಯಾಪಿಲಿ ಮ್ಯಾನಿಫೆಸ್ಟಿಂಗ್ ಫಿನಾನ್ಷಿಯಲ್ ಫ್ರೀಡಮ್ ಅಂತ ಹೇಳ್ಬಿಟ್ಟು 55 times ಬರ್ದಿದ್ದೀನಿ. ಓಕೆನಾ? ಇದು ಫುಲ್ 1 ಡೇಗೆ. ದಿಸ್ ಇಸ್ day 2, ಮೇಲೆ ನಂಬರ್ ಇದೆ ನೋಡಿ, day 2. ಇದು day 3, ಡೇಟ್ ನೋಡ್ಕೋಬಹುದು. ಇದು ನನ್ನ ಹಳೆ ಗ್ರಾಟಿಟ್ಯೂಡ್ ಬುಕ್, ಅದ್ರಲ್ಲೇನೆ ನಾನು ಬರ್ಕೊಂಡಿರೋದಾಯ್ತಾ. ಇದು ಫೋರ್ತ್ ಡೇ. ನೀವು ನೋಡ್ಬೋದು, ಬರಿಬೇಕಾದ್ರೆ ನನ್ನ ಬ್ಲಾಕ್ ಪೆನ್ ಖಾಲಿ ಆಗಿದೆ. ಓಕೆನಾ? ಅದಾದ್ಮೇಲೆ ಮತ್ತೆ ಬ್ಲೂ ಪೆನ್ ಇಂದ ಕಂಟಿನ್ಯೂ ಮಾಡಿದೀನಿ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡಿ. ಇದು 5th ಡೇ, ಲಾಸ್ಟ್ ಡೇ. ಸೊ ದಿಸ್ ಇಸ್ ಮೈ ಸಕ್ಸಸ್ ಸ್ಟೋರಿ. ಐ ಆಮ್ ಹ್ಯಾಪಿಲಿ ಮ್ಯಾನಿಫೆಸ್ಟಿಂಗ್ ಫಿನಾನ್ಷಿಯಲ್ ಫ್ರೀಡಮ್. ಸೊ ಏಪ್ರಿಲ್ ಇಂದ ಟಿಲ್ ಟುಡೇ ನನ್ಗೆ ಸಂಹೌ ಮನಿ ಬರ್ತಾನೆ ಇದೆ. ಪ್ರತಿ ಸಲ ನನ್ನ ಮೈಂಡಲ್ಲಿ ನಾನು ಫಿನಾನ್ಷಿಯಲಿ ಫ್ರೀ ಆಗಿದ್ದೀನಲ್ಲ, ಈ ತರ ಮೈಂಡ್ ಸೆಟ್ಟೇ ಇರುತ್ತಾ ಹೊರತು ನನ್ನ ಹತ್ರ ದುಡ್ಡಿಲ್ವಲ್ಲ, ಏನ್ ಮಾಡೋದು ನೆಕ್ಸ್ಟ್, ಆ ತರ ಚಿಂತನೆ ಇಲ್ಲ. ಒಂದು ಪ್ರಮೋಷನ್ಸ್ ಇಂದ ಬರುತ್ತೆ, ಆಫೀಸ್ ಅಲ್ಲಿ ಏನಾದ್ರು ಹೈಕ್ ಆಗುತ್ತೆ ಅಥವಾ ಬೋನಸ್ ಬರುತ್ತೆ, ಯಾರೋ ಫ್ರೆಂಡ್ಸ್ ಕಾಸು ಕೊಡ್ಬೇಕಾಗಿರೋ ಆನ್ ಟೈಮಿಗೆ ಕೊಡ್ತಾರೆ, ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವ್ದಾದ್ರು ಆಪರ್ಚುನಿಟೀಸ್ ಬರ್ತಿದೆ. ಸೊ ಸಮಥಿಂಗ್ ಈ ತರ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ ಆಯ್ತಾ. ನೀವ್ ಅನ್ಕೋಬಹುದು, ನಾನ್ ಮಾಡ್ತಿರೋದೇ ಒಂದೇ ಒಂದ್ ಕೆಲ್ಸ, ಅದು ಜಾಬ್ಗೆ ಹೋಗ್ತೀನಿ, 9 to 5 ಜಾಬ್ ಮಾಡ್ತಿದ್ದೀನಿ, ಹೆಂಗ್ ಬರುತ್ತೆ ಅನ್ನೋ ಕ್ವಶನ್ ನಿಮಗ್ ಬೇಡದೇ ಇರೋ ವಿಚಾರ. ಸೊ ಹಂಗಾಗಿ ಜಸ್ಟ್ ಬಿಲೀವ್ ಇಟ್. ಸೊ ಫಸ್ಟ್ ಆಫ್ ಆಲ್ ತುಂಬಾ ನಂಬಿಕೆಯಿಂದ ಬರೀರಿ, ತುಂಬಾ ಖುಷಿಯಿಂದ ಬರೀರಿ, ತುಂಬಾ ಡೀಪ್ ಆಗಿ ಫೀಲ್ ಮಾಡಿ ಏನ್ ಬರೀತಿದ್ರು ಅದ್ರ ಬಗ್ಗೆ. ಸೊ ಅಫ್ಕೋರ್ಸ್ ನನ್ಗೆ ಮನಿ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಆಯ್ತಾ. ಬರಿಬೇಕಾದ್ರೆ ಅಷ್ಟೇ ಖುಷಿಯಿಂದ ಬರೀತಿದ್ದೆ. ಅದು 3 ಗಂಟೆಗೆ ಎದ್ದೆಲ್ಲ ಬರಿಬೇಕಾ, ನಾನು ನಿದ್ದೆ ಗಣ್ಣಿರುತ್ತೆ ಅಂತದ್ರಲ್ಲೂ ಕೂಡ ಐ ಆಮ್ ಜಸ್ಟ್ ಫೀಲಿಂಗ್ ಇಟ್. ವಾವ್, ದುಡ್ಡು ಬರ್ತಿದೆ, ದುಡ್ಡೆಲ್ಲ ಮೇಲೆಯಿಂದ ಬೀಳೋ ತರ ಫೀಲ್ ಮಾಡೋದು, ವಿಜುವಲೈಸ್ ಮಾಡೋದು, ಆ ತರದ್ದು ಎಲ್ಲಾನು ಮಾಡಿ ಮನಿ ತುಂಬಾ ಈಸಿಯಾಗಿ ಬರುತ್ತೆ. ನನ್ನ ಹತ್ರ ಇವಾಗ ನೀವ್ ಕೇಳ್ರಿ, ಏನ್ ಕೋಟಿ ಇದೆಯಾ, ನಿನ್ನ ಹತ್ರ ಲಕ್ಷ ಇದೆಯಾ ಅಂತ ಅನ್ಕೋಬೇಡಿ, ಅಂತ ಕ್ವಶನ್ಸ್ ಎಲ್ಲ ಅಲ್ಲ ಕೇಳೋದು. ಸೊ ಬಟ್ ಸಮ್ ಹೌ ಡೈಲಿ ಲೈಫ್ಗೆ ಏನ್ ಬೇಕೋ ಅದಕ್ಕಿಂತ ಜಾಸ್ತಿನೇ ಬರುತ್ತೆ ಒಂದೊಂದ್ಸಲ, ಸಮ್ಟೈಮ್ಸ್ ಕಡಿಮೆ ಬರ್ಬೋದು, ಬಟ್ ದುಡ್ಡು ಇಸ್ ದುಡ್ಡೇ ಅಲ್ವಾ. ಎಂಡ್ ಆಫ್ ದ ಡೇ ಈಗ ನಮ್ಮ ಹತ್ರ ಸ್ವಲ್ಪ ದುಡ್ಡಿದೆ, ನನ್ಗೆ ದುಡ್ಡು ಬೇಡ ಅನ್ಬಿಟ್ಟು ಯಾರಿಗಾರು ವಾಪಸ್ ಕಳ್ಸಿಬಿಡ್ತೀವ UPI ಅಲ್ಲಿ, ನಾವೇ ಇಟ್ಕೊಂಡಿರ್ತೀವಲ್ವಾ, ನಮ್ ದುಡ್ಡು ನಮ್ಗೆ ಬೇಕು ಅಂತ. ಸೊ ನನ್ಗೆ ಆತರ ಎವ್ರಿ ಡೇ ನಾನು ದುಡ್ಡು ನೋಡ್ತೀನಿ, ಖುಷಿ ಪಡ್ತೀನಿ, ನಾನು ದುಡ್ಡಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ತುಂಬಾನೇ ಇಂಪಾರ್ಟೆಂಟ್. ನಾನ್ ಲೈಫಲ್ಲಿ ದುಡ್ಡಿದ್ರೆ ಐ ಥಿಂಕ್ ಎಲ್ಲಾನು ತುಂಬಾ ಈಸಿಯಾಗಿ ಸಿಗುತ್ತೆ, ಎಲ್ಲಾನು ಆಗುತ್ತೆ, ಎಲ್ಲಾನು ಪಾಸಿಬಲ್ ಅಂತ ನಂಬಿಕೆ ಇಟ್ಟಿರೋಳು ನಾನು. ಸೊ ತುಂಬಾ ದುಡ್ಡಿಗೆ ವ್ಯಾಲ್ಯೂ ಕೊಡ್ತೀನಿ. ಸೊ ಅಂಡ್ ಐ ಲವ್ ಮನಿ. ಚಿಕ್ಕ ವಯಸ್ಸಿಂದ ಸಾಕಷ್ಟು ದುಡ್ಡು ನೋಡ್ತಾ ಬೆಳೆದಿದ್ದೀನಿ. ಸೊ ಹಂಗಾಗಿ ನಾನು ಈ ಸಲ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ದಾಯ್ತಾ. ಬಿಕಾಸ್ 55 times ಬರೆಯೋದು ಅಷ್ಟೊಂದು ಒಂದ್ಸಲ ಕಷ್ಟ ಅನ್ಸ್ಬಿಡುತ್ತೆ, ಯಾರು ಬರೀತಾರಪ್ಪ ಅನ್ಸುತ್ತೆ, ಬಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. 100% ವರ್ಕ್ ಆಗುತ್ತೆ. ಬರ್ದು ನೋಡಿ, ಪಾಸಿಟಿವ್ ಆಗಿ ಬರೀರಿ. ಜೊತೆಗೆ ಪ್ರೆಸೆಂಟ್ ಅಂಡ್ ಅಫರ್ಮೇಶನ್, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹ್ಯಾಪಿಲಿ ಮ್ಯಾನಿಫೆಸ್ಟಿಂಗ್ ಆಗ್ತಿದೆ ಅನ್ನೋ ತರ ಬರೀರಿ, ಕನ್ನಡದಲ್ಲೇ ಬರೀರಿ. ನನಗೆ
ಏನಂತ ಅನ್ಬೋದು, ಅನಿರೀಕ್ಷಿತವಾಗಿ ಹಣ ಬಂದಿದ್ದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ ಯು, ಈ ತರ ನಾನು ತುಂಬಾ ಆರೋಗ್ಯವಾಗಿದ್ದೀನಿ ಆ ತರ ಬರೀರಿ. ಅಥವಾ ನನ್ನ ಕನಸಿನ ಕೆಲಸದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಬರೀರಿ. ಅಥವಾ ನನ್ನ ಏನಂತಾರೆ ಕನಸಿನ ಹುಡುಗನ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ತುಂಬಾ ಖುಷಿಯಾಗಿದ್ದೀವಿ, ಸೆಟಲ್ಡ್ ಆಗಿದ್ದೀನಿ ಲೈಫಲ್ಲಿ ಅಂತ ಬರಿಬೋದು. ಸೊ ದಿಸ್ ಇಸ್ ಮೈ ಸಕ್ಸಸ್ ಸ್ಟೋರಿ. ಅವತ್ತಿಂದ ಇವತ್ತರೆಗೂ ದುಡ್ಡು ಹೆಂಗೋ ಬರ್ತಿದೆ. ಐ ಆಮ್ ಸೋ ಗ್ರೇಟ್ಫುಲ್, ಐ ಆಮ್ ಸೋ ಥ್ಯಾಂಕ್ಫುಲ್. ಮತ್ತೆ ಯೂಟ್ಯೂಬ್ ಇಂದ ಬರಕ್ ಸ್ಟಾರ್ಟ್ ಆಯ್ತು ಇನ್ಕಮ್. ಸಮಥಿಂಗ್ ಬರದ ತಕ್ಷಣನೇ ಬರುತ್ತಾ ಅಂತ ನೀವು ನನ್ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ತಕ್ಕನಂಗೆ ನೀವು ಆಕ್ಷನ್ ತಗೋಬೇಕು. ಸ್ವಲ್ಪ ಆಕ್ಷನ್ ತಗೊಂಡ್ರೆ ಸ್ವಲ್ಪ ಯೂನಿವರ್ಸ್ ಕೊಟ್ಟೆ ಕೊಡುತ್ತೆ. ಸ್ವಲ್ಪ ನೀವು ಆಕ್ಷನ್ ತಗೊಂಡ್ರೆ ಜಾಸ್ತಿ ಯೂನಿವರ್ಸ್ ಕೊಡುತ್ತೆ. ಸೊ ಹಂಗಾಗಿ ಬಿಲೀವ್ ಮಾಡಿ. ಯಾರ್ಯಾರನೋ ಏನೇನಕ್ಕೋ ನಂಬ್ತೀವಂತೆ, ಜಸ್ಟ್ ಈ ತರ ಬರೆಯೋದ್ರಿಂದ ನಮ್ಮ ಲೈಫೇ ಬದಲಾಗುತ್ತೆ ಅನ್ನೋದಾದ್ರೆ ನಮ್ ಕೈಲಿ ಮಾಡಕ್ ಆಗಲ್ವಾ? 100% ಮಾಡ್ಬೋದು. ಸೊ ಈ ಟೆಕ್ನಿಕ್ ನ ಒಂದು ವಿಚಾರಕ್ಕೇನೆ ಬರಿಬೇಕು. ಪದೇ ಪದೇ ಮಧ್ಯದಲ್ಲಿ ಚೇಂಜ್ ಮಾಡೋದು, ಅಫರ್ಮೇಶನ್ ನ ಚೇಂಜ್ ಮಾಡೋದು ಅಂತದೆಲ್ಲ ಮಾಡಕ್ ಹೋಗ್ಬೇಡಿ. ಅದಾದ್ಮೇಲೆ ಈ 5 days ಮುಗಿದ್ಮೇಲೆ ನಿಮಗ್ ಬೇಕಿದ್ರೆ ಮತ್ತೆ ಹೊಸ ಡ್ರೀಮ್ ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಕೂಡ ಬರಿಬಹುದು 55 times. ಸೊ ಹಂಗೂ ಸಹ ನೀವು ಮಾಡ್ಬೋದು. ಒಂದಾದ್ಮೇಲೆ ಒಂದ್ ತಗೊಳ್ಳಿ. ಒಂದೇ ಸಲನು ಮಧ್ಯದಲ್ಲಿ ಬರೆಯೋದು, ಚೇಂಜ್ ಮಾಡೋದು, ಸೆಂಟೆನ್ಸ್ ನ ಆತರ ಮಾಡಕ್ ಹೋಗ್ಬೇಡಿ. ಓಕೆನಾ? ಸೊ ಹೊಸ ಡ್ರೀಮ್ ನ ಮತ್ತೆ 5 days ಮುಗಿದ್ಮೇಲೆ ಒಂದು 2 days ಗ್ಯಾಪ್ ಆದ್ಮೇಲೆ ಮತ್ತೆ ಶುರು ಮಾಡ್ಬೋದು. 100% ತುಂಬಾ ಜನಕ್ಕೆ ಆ ಮೂಮೆಂಟ್ ಅಲ್ಲಿ ವರ್ಕ್ ಆಗುತ್ತೆ. ತುಂಬಾ ಜನಕ್ಕೆ ನಂತರದವ್ರಿಗೆ ಡೈಲಿ ವರ್ಕ್ ಆಗ್ತಾನೆ ಇರುತ್ತೆ. ಕೆಲವ್ರಿಗೆ 3 months ಒಳಗಡೆ ರಿಸಲ್ಟ್ ಬರುತ್ತೆ, 2 months. ಇಟ್ ಡಿಪೆಂಡ್ಸ್ ನೀವ್ ಎಷ್ಟು ಎನರ್ಜಿ ಆಗ್ತಿದ್ದೀರಾ, ಎಷ್ಟು ನಂಬಿಕೆ ಇಟ್ಟು ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆನೆ ಇದೆಲ್ಲ ನಿಂತಿರುತ್ತೆ. ಸೊ ಹಂಗಾಗಿ ಯಾರ್ಯಾರನ್ನ ನಂಬಿ ಮೋಸ ಹೋಗ್ತೀವಿ ಲೈಫ್ ಅಲ್ಲಿ, ಅಟ್ಲೀಸ್ಟ್ ಒಂದ್ಸಲ ಯೂನಿವರ್ಸ್ ನ ನಂಬೋದಲ್ಲ. ಸೊ ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ಅ ಫೇಕ್, ಮ್ಯಾನಿಫೆಸ್ಟೇಷನ್ ಇಸ್ ರಿಯಲ್. ನಮ್ಮ ಆಕ್ಷನ್, ನಮ್ಮ ಪಾಸಿಟಿವ್ ಮೈಂಡ್ ಸೆಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹೋಪ್ ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾ ಡೌಟ್ಸ್ ನ ಕ್ಲಿಯರ್ ಮಾಡಿದಿರ ಅಂತ ಭಾವಿಸಿದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ ಪ್ರತಿಯೊಬ್ಬರಿಗೂ ನಾನು ಇನ್ನು ಸಾಕಷ್ಟು ಮ್ಯಾನಿಫೆಸ್ಟೇಷನ್ ವ್ಲಾಗ್ ನ ಹಾಕ್ತಿರ್ತೀನಿ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಅಂಡ್ ನನ್ನ ಮೆಂಟೋರ್ ನನಗೆ ಏನ್ ಟೀಚ್ ಮಾಡ್ತಾರೆ ಅದ್ರ ಬೇಸ್ಡ್ ಮೇಲೆ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ನನ್ನ ಸಕ್ಸಸ್ ಸ್ಟೋರಿ ಕೂಡ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಮುಂದೆ ಇನ್ನೊಂದು ಟೆಕ್ನಿಕ್ ಜೊತೆ ನಾನು ನಿಮ್ ಮುಂದೆ ಬಂದು ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್ and thank you so much once again. Bye.